ಬಸ್ ಹೊಂಟೋಯ್ತದೆ ಅಂತ ಬೇಗ ಬಂದ್ರೆ ಆ ಬಸ್ಸು ಈಗ ತಾನೇ ಪಕ್ಕದೂರ್ಗೆ ಹೋಯ್ತಿತ್ತು. ಸರಿ ಇನ್ನೇನ್ ಮಾಡೋದು ಅಂತ 1/4 ಗಂಟೆ ವೇಟ್ ಮಾಡಿದ್ಮೇಲೆ ಬಸ್ ಬಂತು. ಆ ಬಸ್ ಹತ್ಕೊಂಡು ನಾವು ಕಾಲೇಜ್ ಕಡೆ ಬಂದೋ. ಯಾವ್ಯಾವ್ದೋ ಕ್ಲಾಸ್ನ ಅಟೆಂಡ್ ಮಾಡ್ಕೊಂಡು ಆಚೆ ಬಂದ್ರೆ ನಮ್ಮ ಫ್ರೆಂಡ್ಸು ಕ್ಲಾಸ್ಗೆ ಬಂಕ್ ಹಾಕಿ ಕೂತಿದ್ರು. ಇವಳು ನೋಡ್ತಿದ್ರೆ ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅವ್ರ ಜೊತೆ ಒಂದಷ್ಟೊತ್ತು ಹರಟೆ ಹೊಡ್ಕೊಂಡು ನಾವಿಬ್ರು ಆಚೆ ಕಡೆ ಬಂದೋ. ರಕ್ಷಾ ಬಂಧನ ಇತ್ತು ಅಂತ ರಾಖಿ ತಕೊಂಡು ನಾವಿಬ್ರು CBS ಕಡೆ ಹೊರಟೋ. ಆಗ ನಮ್ಮ ಬಾಸ್ ಕಂಡ್ರು ಅಂತ ಅವ್ರಿಗೊಂದು ನಮಸ್ಕಾರ ಮಾಡಿ ನಾವು ಮಳವಳ್ಳಿಗೆ ಬಂದೋ. ನನ್ನ ಫ್ರೆಂಡ್ ಕರ್ಕೊಂಡು ಬುಕ್ ಸ್ಟೋರ್ಗೆ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬಂದ್ರೆ ಅಪರೂಪಕ್ಕೆ ನಾನು ಇನ್ನೊಬ್ಳು ಫ್ರೆಂಡ್ನ ಮೀಟ್ ಮಾಡಿದೆ. ಆಯ್ತು. ಆಮೇಲೆ ಇನ್ನೇನು ಅಪರೂಪಕ್ಕೆ ಸಿಕ್ಕಿದೀವಿ ಅಂತ ಗೋಲ್ಗುಪ್ಪ ತಿನ್ನಕ್ಕೆ ಹೋದ್ವಿ. ಗೋಲ್ಗುಪ್ಪ ತಿನ್ಕೊಂಡು ಊರ್ಗೆ ಹೋಗಕ್ಕೆ ಬಸ್ ಹತ್ತೋ. ನಾನು ಕ್ಯಾಮ್ರಾ ಆನ್ ಮಾಡಿದಾಗೆಲ್ಲ ಪ್ರತಿ ಸಲದ ಮುಖ ಮುಚ್ಕೋತಿದ್ದಕ್ಕೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ಬೆಸ್ಟಿ ಬಗ್ಗೆ ತುಂಬಾ ಚೆನ್ನಾಗಿ ಕವಿತೆನ ಬರ್ದಿದ್ರು. ಆ ಕವಿತೆ ನಿಮ್ಗೇನಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ. ಅಂದಾಗೆ ಇವತ್ತಿನ ಕತೆ ಇಷ್ಟೇ.